ಬಿಸಿ ಬಿಸಿ ಇಡ್ಲಿ ಅನ್ನದೊಳಗ ತುಪ್ಪ ಹಾಕೊಂಡು ಈ ಕರಿಬೇವು ಚಟ್ನಿ ಹಾಕೊಂಡು ತಿಂದ್ರ ಅದ್ರ ರುಚಿ ನಾ ಹೇಳಾಕವಲ್ ನೋಡ್ರಿ. ರುಚಿನೂ ಮಸ್ತ್ ಇರ್ತೈತಿ ಮತ್ತ ಆರೋಗ್ಯಕ್ಕೂ ಅಷ್ಟ ಒಳ್ಳೇದ್ರಿ. ನಿಮ್ಮ ಕೂದಲು ಬೆಳವಣಿಗೆಗಾಗಿರ್ಬಹುದು ಮತ್ತ ದೇಹದೊಳಗ ಇನ್ಸುಲಿನ್ ಉತ್ಪಾದನೆ ಹೆಚ್ಚಿಗೆ ಮಾಡಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡಾಕು ಈ ಒಂದು ಕರಿಬೇವು ಸಹಕಾರಿ ಆಗೈತ್ ನೋಡ್ರಿ. ಏನಿಲ್ರಿ, ಫ್ರೆಶ್ ಅನ್ ಕರಿಬೇವು ತಗೊಂಡ್ ಬಂದು ಅದನ್ನ ಒಂದ್ 2 ಬಟ್ಟಲ್ದಷ್ಟು ಅಳತಿ ಮಾಡಿ ಎಣ್ಣಿ ಪಣ್ಣಿ ಹಾಕ್ಲಾರ ಹಿಂಗ ಸಣ್ಣ ನೂರಿಯೊಳಗ ಕರುಮ್ ಕುರುಮ್ ಅನ್ನುವರೆಗೂ ಹುರ್ಕೋರಿ. ಆಮೇಲೆ ಅದ ಒಂದ್ ಕಡಾಳಿಗೆಗ ಒಂದ್ ಅರ್ಧ ಬಟ್ಲ ಒಣ ಕೊಬ್ಬರಿನ ಈ ರೀತಿ ತುರಿದು ಹುರ್ಕೊಂಡ ಮೇಲೆ ಈ ರೀತಿ ಒಂದು 10ರಿಂದ 15 ಒಣ ಮೆಣಸಿನಕಾಯಿನೂ ಚಂದಾಗ ಹುರ್ಕೋರಿ. ಆಮೇಲೆ ಗಿರ್ದಾ ಬಟ್ಲ ಕಡ್ಲಿ ಬ್ಯಾಳಿ, ಗಿರ್ದಾ ಬೆಟ್ಟ ಉದ್ದಿನ ಬ್ಯಾಳಿ ಹಾಕೊಂಡು ಚಂದಾಗ ಹುರ್ಕೋರಿ. ನೀವು ಖಾರ ಜಾಸ್ತಿ ತಿಂತಿದ್ರಂದ್ರೆ ಇನ್ನೊಂದಿಷ್ಟು ಮೆಣಸಿನಕಾಯಿ ಹೆಚ್ಚಿಗೆ ಹಾಕೋಬಹುದ್ರಿ. ಆಮೇಲೆ ಇವರಿ ಹವೀಜ್ ಸಿಗ್ತಾವಲ್ಲ, ಒಂದ್ 2 ಚಮಚದಷ್ಟು ಕೊತ್ತಂಬರಿ ಬೀಜ, ಅವನ್ನ ಒಂದ್ ಚಮಚದಷ್ಟು ಜೀರಿಗೆ ಹಾಕೊಂಡು ಚಂದಾಗ ಉಷ್ಟು ಕೂಡಿ ಹುರ್ಕೋರೆ. ಆಮೇಲೆ ಇನ್ನ ಸಣ್ಣ ನೂರಿಯೊಳಗಿಟ್ಟು ಉಷ್ಟು ಕೂಡಿ ಮತ್ತೊಮ್ಮೆ ಚಂದಾಗ ಹುರ್ಕೊಂಡು ಇದು ಪೂರ್ತಿ ಆರಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಗಿರ್ ಅನಿಸ್ಬಿಟ್ರಿ ಅಂತಂದ್ರ ನಿಮ್ ಕರಿಬೇವು ಚಟ್ನಿ ರೆಡಿ ಆಗಿಬಿಡ್ತೈತ್ ನೋಡ್ರಿ. ಎಲ್ಲಾರು ಮಾಡ್ರಿ, ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಮತ್ತ ಸಿಗ್ತೀನಂತ್ರಿ.